ನಮಸ್ಕಾರ ರೀ ಎಲ್ಲರಿಗೆ. ನಿಮ್ ದಾನೇಶ್ ಬಡ್ಗೇರ. ಇವತ್ತು ನಮ್ಮ ಬಸವನ ಬಾಗೇವಾಡಿಯ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಒಳಗದಿ ನೋಡ್ರಿ. ಇವತ್ತು ನಮ್ಮ ಊರಿನ ಎಲ್ಲಾ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಶಬರಿ ಯಾತ್ರೆಗೆ ಹೊಂಟಾರ್ರಿ. ಅವ್ರ ಜೊತೆ ನಾನು ಯಾತ್ರೆಗೆ ಹೊಂಟೀನಿ. ಹಂಗಾಗಿ ವಿಡಿಯೋಗಳನ್ನ ಮಾಡಿ ಹಾಕ್ತಿರ್ತೀನಿ, ನೋಡ್ತಿರ್ರಿ. ಈಗ ಮುಂಜಾನೆ 9 ಗಂಟೆಗೆ ನೋಡ್ರಿ, ನಾನು ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ಬಂದೀನಿ. ಭಕ್ತಾದಿಗಳೆಲ್ಲರೂ ಬರಕತ್ತಾರ. ಈಗ ಇದೇ ನೋಡ್ರಿ ನಮ್ಮ ಸ್ವಾಮಿಯ ಸನ್ನಿಧಿ. ಎಡಗಡೆ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿ, ಬಲಗಡೆ ಗಣೇಶ ಸ್ವಾಮಿಯ ಸನ್ನಿಧಿ, ಮಧ್ಯದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿ ಐತ್ ನೋಡ್ರಿ. ಈಗ ಸ್ವಾಮಿಯ ಸನ್ನಿಧಿಯಲ್ಲಿ ನಾನು ದರ್ಶನ ಮಾಡ್ಕೊಂಡೆ ನೋಡ್ರಿ. ಇಲ್ಲಿ ನೋಡ್ತಾ ಇರ್ಬೋದು ನೀವೀಗ ಸ್ವಾಮಿಗಳೆಲ್ಲ ಜಳಕ ಮಾಡಿಸಿಂದ ಇರುಮುಡಿ ಕಟ್ಕೊಳಕ್ ತಯಾರಿ ಮಾಡ್ಕೊಳಕ್ತಾರ. ಇರುಮುಡಿ ಕಟ್ಟುವ ಕಾರ್ಯಕ್ರಮ ಇರುವುದರಿಂದ ಭಕ್ತಾದಿಗಳೆಲ್ಲ ದೇವಸ್ಥಾನದ ಕಡೆ ಬರಾಕ್ತಾರ ನೋಡ್ರಿ. ಇನ್ನು ಬಂದಂತಹ ಭಕ್ತಾದಿಗಳಿಗೆಲ್ಲ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಇಲ್ಲಿ ಮಾಡಾಕ್ತಾರ ನೋಡ್ರಿ. ಇರುಮುಡಿ ಕಟ್ಟಾಕಂತಿರಕ್ಸಿಂದ ತೆಂಗಿನಕಾಯಿಗಳನ್ನೆಲ್ಲ ತಂದು ಅವುಗಳನ್ನೆಲ್ಲ ಸುಲಿದು ನೆಲಕ್ಕ ಸ್ವಚ್ಛಗ ತಿಕ್ತಾರಿ. ಅವ್ನ ಅದ್ರ ಮ್ಯಾಗಿನ ಜುಟ್ಟೆಲ್ಲ ಹೋಗುತ್ತಾರ. ಆಮೇಲೆ ಆ ತೆಂಗಿನಕಾಯಿಗಳನ್ನೆಲ್ಲ ನೀರೊಳಗೆ ನೆನೆ ಇಡ್ತಾರಿ, ಯಾಕಂದ್ರೆ ಅವು ಒಡಿಬಾರ್ದು, ಬಿರುಕು ಬಿಡಬಾರ್ದು ಅಂತೇಳಿ. ಆಮೇಲೆ ಚಾಕುವಿನಿಂದ ಅದಕ್ಕೆ ಹೋಲ್ ಹಾಕಿ ಅದ್ರೊಳಗೆ ನೀರೆಲ್ಲ ತೆಗಿತಾರ್ರಿ. ಈ ತರ ಯಾಕೆ ಮಾಡ್ತಾರಂತ ನಿಮಗೆ ಮುಂದೆ ತಿಳಿಸ್ತೀನಿ ಬರ್ರಿ. ಇವರು ನಮ್ಮ ಬಸವನ ಬಾಗೇವಾಡಿಯ ಗುರು ಸ್ವಾಮಿಗಳು. ಇವರು ಸತತವಾಗಿ 28 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನ ಧಾರಣೆ ಮಾಡ್ತಾ ಬಂದಾರ. ಈಗ ಇವರು ಇರುಮುಡಿಯನ್ನ ಕಟ್ಟೋದಕ್ಕೆ ತಯಾರು ಮಾಡಕತ್ತಾರ ನೋಡ್ರಿ. ಸ್ವಾಮಿಗಳು ಇರುಮುಡಿಯನ್ನ ಯಾಕೆ ಕಟ್ತಾರಂತ ನಾನು ನಿಮಗೆ ಹೇಳ್ತೀನಿ ಬರ್ರಿ. ಈಗ ಇರುಮುಡಿ ಇದು ಒಂದು ಭಕ್ತಿಯ ಗಂಟು ಮತ್ತ ಪ್ರಸಾದದ ಗಂಟು ಅಂತಾನೂ ಕರೀತಾರ ನೋಡ್ರಿ. ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿಯ ಅಭಿಷೇಕಕ್ಕಂತೇಕ್ಷಿಂದ ತುಪ್ಪವನ್ನ ತೆಗೆದುಕೊಂಡು ಹೋಗ್ತಾರ್ರಿ. ಅದನ್ನ ಅಗಳೆ ತೋರ್ಸಿದ್ನೆಲ್ಲ ಆ ತೆಂಗಿನಕಾಯಿ ಒಳಗೆ ತುಂಬ್ಕೊಂಡು ಹೋಗ್ತಾರ. ಇದನ್ನ ಅವರು ಒಂದು ಬಾಟಲಿ ಒಳಗ ಅಥವಾ ಒಂದು ಕಿಟ್ಟಲಿ ಒಳಗ ಯಾವ್ದಾದ್ರು ಒಂದು ಡಬ್ಬಿ ಒಳಗೆ ಹಾಕೊಂಡು ಹೋಗ್ಬೋದಾಗಿತ್ತು. ಆದ್ರೆ ಇವರು ತೆಂಗಿನಕಾಯಿ ಒಳಗೆ ಯಾಕೆ ಹಾಕೊಂಡು ಹೋಗ್ತಾರಂತ ನಾನು ನಿಮಗೆ ಹೇಳ್ತೀನಿ ಬರ್ರಿ. ಇದೊಂದು ತುಂಬಾನೇ ಅದ್ಭುತವಾದ ವಿಷಯ ಐತಿ. ತೆಂಗಿನಕಾಯಿ ಅಂದರೆ ತ್ರಿನೇತ್ರ. ಬೇರೆ ಯಾವುದೇ ಕಾಯಿಗಳಿಗೆ ನೋಡ್ರಿ ನೀವು 3 ಕಣ್ಣುಗಳು ಇರುವುದಿಲ್ಲ, ಆದ್ರ ತೆಂಗಿನಕಾಯಿಗೆ 3 ಕಣ್ಣುಗಳಿರ್ತಾವು. ಹಾಗಾಗಿ ಇದು ಸಾಕ್ಷಾತ್ ಈಶ್ವರನ ಅಂಶ. ಯಾಕೆಂದರೆ 3 ಕಣ್ಣುಗಳು ಇರುವುದು ಸಾಕ್ಷಾತ್ ಶಿವನಿಗೆ ಮಾತ್ರ. ಹಾಗಾಗಿ 3 ಕಣ್ಣುಗಳಿರುವ ತೆಂಗಿನಕಾಯಿಯಲ್ಲಿ 3ನೇ ಕಣ್ಣನ್ನ ತೆಗೆದು ಅದರಲ್ಲಿರುವ ನೀರನ್ನ ಹೊರಗಡೆ ತೆಗೆಯುತ್ತಾರೆ. ಆ ನೀರನ್ನ ಯಾಕೆ ಹೊರಗಡೆ ತೆಗಿತಾರಪ್ಪ ಅಂದ್ರ ಅದು ಅಣ್ಣ ತಮ್ಮಂದಿರ ಬಾಂಧವ್ಯ ಮತ್ತು ಸಂಸಾರದ ಚಿಂತೆಯ ಪ್ರತೀಕವಾಗಿ ಆ ನೀರನ್ನ ಕಾಯಿಯಿಂದ ಹೊರಗಡೆ ತೆಗಿತಾರೆ. ಯಾಕಪ್ಪ ಅಂದ್ರ ಅಣ್ಣ ತಮ್ಮಂದಿರ ಬಾಂಧವ್ಯ ಮತ್ತು ಸಂಸಾರದ ಚಿಂತೆಗಳನ್ನೆಲ್ಲ ಬಿಟ್ಟು ಆ ದೇವರನ್ನ ಮಾತ್ರ ಮನಸ್ಸಲ್ಲಿಟ್ಟುಕೊಳ್ಳಬೇಕಂತೇಳಿ ನಾವೇನ್ ಮಾಡ್ತೀವ್ರಿ, ಸಂಸಾರದ ಚಿಂತೆಗಳು, ಅಣ್ಣ ತಮ್ಮಂದಿರ ಬಾಂಧವ್ಯ ಇಂಥವುಗಳನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂತೀವಿ. ಕಾಯಿಯಿಂದ ನೀರನ್ನು ಹೊರಗಡೆ ತೆಗೆದ ಹಾಗೆ ಮನಸ್ಸಿನಲ್ಲಿರುವ ಎಲ್ಲ ಬಾಂಧವ್ಯಗಳನ್ನ ಕಳಚಬೇಕಂತೇಳಿ ಇದರಿಂದ ನಮಗ್ ತಿಳಿದು ಬರ್ತೈತಿ ನೋಡ್ರಿ. ಇನ್ನು ಇದಕ್ಕಿಂತ ಮೊದಲೇ ಕಾಯಿಯ ಮೇಲಿನ ಜುಟ್ಟು ಅಂದರೆ ನಾರನ್ನ ಎಲ್ಲ ನೆಲಕ್ಕೆ ಹಾಕಿ ಉಜ್ಜಿ ಪಾಲಿಶ್ ಮಾಡಬೇಕು. ಅಂದರೆ ನಮ್ಮಲ್ಲಿರುವ ಕೆಟ್ಟ ಭಾವನೆಗಳನ್ನ ಬಿಡಬೇಕಂತ. ಇದಾದ ನಂತರ ಕೊಬ್ಬರಿಯನ್ನ ನೀರಲ್ಲಿ ನೆನೆಯಿಡುತ್ತಾರೆ. ಅದರಿಂದ ಕೊಬ್ಬರಿಯು ಮೃದುವಾಗುತ್ತದೆ. ಅದರಂತೆ ನಮ್ಮ ಮನಸ್ಸು ಸಹ ಮೃದುವಾಗಿರಬೇಕು. ಇದಾದ ನಂತರ 3ನೇ ಕಣ್ಣಿನಿಂದ ನೀರನ್ನ ತೆಗೆದು ಅದರೊಳಗೆ ತುಪ್ಪವನ್ನ ತುಂಬಿಸಬೇಕು. ಈ ತೆಂಗಿನಕಾಯಿ ಒಳಗೆ ಬೆಳ್ಳಗಿರುವ ಕೊಬ್ಬರಿ ಇದೆ, ಅದು ನಮ್ಮ ಆತ್ಮವಿದ್ದಂತೆ. ಈ ಆತ್ಮದಲ್ಲಿ ತುಪ್ಪವನ್ನ ತುಂಬಿಸಬೇಕು. ತುಪ್ಪ ಎಂದರೆ ಕಾಮಧೇನು, ತೆಂಗಿನಕಾಯಿ ಶಿವನ ಅಂಶ, ತುಪ್ಪ ನಾರಾಯಣನ ಅಂಶ. ಈ ಹರಿಹರರ ಪ್ರತೀಕವಾಗಿ ತೆಂಗಿನಕಾಯಿಯಲ್ಲಿ ತುಪ್ಪವನ್ನ ತುಂಬಿಕೊಂಡು ಇದನ್ನೇ ತಲೆ ಮೇಲಿಟ್ಟುಕೊಂಡು ಶಬರಿಮಲೆ ಯಾತ್ರೆಯನ್ನು ಮಾಡುತ್ತಾರೆ. ಇದರಿಂದ ಏನು ತಿಳಿದು ಬರ್ತೈತಪ್ಪ ಅಂದ್ರ ಇರುವ ಎಲ್ಲ ಬಾಂಧವ್ಯಗಳನ್ನು ಕಳಚಿ ಸ್ವಚ್ಛ ಮನಸ್ಸಿನಿಂದ ಆತ್ಮ ತೃಪ್ತಿಯಾಗುವವರೆಗೂ ಅಯ್ಯಪ್ಪ ಸ್ವಾಮಿಯನ್ನು ನೆನೆಯುತ್ತಾ ಭಕ್ತಿಯಿಂದ ಬೆಟ್ಟವನ್ನು ಏರಿ ಅಯ್ಯಪ್ಪ ಸ್ವಾಮಿಗೆ ತುಪ್ಪದ ಅಭಿಷೇಕವನ್ನು ಮಾಡುವುದರಿಂದ ಬೇಡಿದ ವರಗಳನ್ನು ಕೊಡುತ್ತಾನೆ ಎಂಬ ಪ್ರತೀತಿ ಇದೆ. ಇದು ತುಪ್ಪದ ಕಾಯಿಯ ವಿಷಯ. ಇನ್ನು ಇದರಲ್ಲೇ ಇನ್ನೊಂದು ಗಂಟಿರುತ್ತದೆ. ಅದರಲ್ಲಿ ಭಿಕ್ಷೆಯ ಸಾಮಗ್ರಿಗಳನ್ನ ತುಂಬಿಸಿರುತ್ತಾರೆ, ಅಂದರೆ ಊಟದ ಸಾಮಗ್ರಿಗಳು. ಇದನ್ನ ಯಾಕೆ ತುಂಗೊಂಡು ಹೋಗ್ತಾರಪ್ಪ ಅಂದ್ರ ಸ್ವಾಮಿಯ ಬೆಟ್ಟವನ್ನು ಏರಲು 2 ರಿಂದ 3 ದಿನಗಳು ಬೇಕಾಗುತ್ತದೆ. ದಟ್ಟ ಕಾಡಿನಿಂದ ಕೂಡಿರುವ ಈ ಬೆಟ್ಟಗಳಲ್ಲಿ ಸ್ವಾಮಿಯ ಮಾಲಾಧಾರಿಗಳು ಹೋಗುವಾಗ ನಡುದಾರಿಯಲ್ಲಿ ಭಿಕ್ಷೆಗೆ ಯಾವುದೇ ತರಹದ ಸಾಮಗ್ರಿಗಳು ಸಿಗುವುದಿಲ್ಲ, ಅಂದರೆ ಊಟದ ಸಾಮಾನುಗಳು ಸಿಗುವುದಿಲ್ಲ. ಆದ್ದರಿಂದ ಒಂದು ಚೀಲದಲ್ಲಿ ತುಪ್ಪದ ಕಾಯಿ ಮತ್ತು ಇನ್ನೊಂದರಲ್ಲಿ ಊಟದ ಸಾಮಗ್ರಿಗಳನ್ನು ತುಂಬಿಕೊಂಡು ಒಂದು ಬಟ್ಟೆಯಲ್ಲಿ ಸುತ್ತಿಕೊಂಡು ಅದನ್ನ ತಲೆ ಮೇಲೆ ಹೊತ್ತುಕೊಂಡು ಸಾಗುತ್ತಾರೆ. ಇದಕ್ಕೆ ಇರುಮುಡಿ ಎನ್ನುತ್ತಾರೆ. ಇನ್ನು ಮಾಲಾಧಾರಿಗಳ ಇರುಮುಡಿ ಕಾರ್ಯಕ್ರಮ ಮುಗಿದ ನಂತರ ಬಂದ ಭಕ್ತರಿಗೆಲ್ಲ ಅನ್ನ ಪ್ರಸಾದದ ವ್ಯವಸ್ಥೆಯನ್ನ ಮಾಡಾಕ್ತಾರ ನೋಡ್ರಿ. ಈಗ
ಇವತ್ತು ನಾವು ಹೋಗುವಂತ ಗಾಡಿಗೆ ಹಾಕಾಕ ನಿಂಬೆಹಣ್ಣಿನ ಸರ ತಯಾರು ಮಾಡಾಕ್ತಾರ ನೋಡ್ರಿ. ಇದೇ ಗಾಡಿ ನೋಡ್ರಿ ನಾವೀಗ ಶಬರಿಗೆ ಹೋಗುದು ಇದ್ರೊಳಗೆ. ಅಯ್ಯಪ್ಪ ಸ್ವಾಮಿ ಲೈಟಿಂಗ್, ಈಗ ಲೈಟಿಂಗ್ ಎಲ್ಲ ಲೈಟಿಂಗ್ ವರ್ಕ್ ನಡೆದೈತಿ. ಮ್ಯಾಟ್ ಸೀಟ್ ಎಲ್ಲ ತಗದಾರ ಗಾಡಿಯಾಗ, ಇನ್ನು ತಲುಪಿಸಿಂದ ರೆಡಿ ಮಾಡಾಕ್ತಾರ. ಅವ್ರು ಕಿಂಗ್ ಮಾಡಿದ್ರೆ ನಾವು ಕಿಂಗ್ ಮಾಡೋರು ವಿ ಶೇಪ್ನಾಗ. ಸ್ವಲ್ಪ ಡಿಸೈನ್ ಚೇಂಜ್ ಇರ್ಬೇಕು, ಬೇರೆ ಬೇರೆ ಬೇರೆ. ಹೌದು ಎಲ್ಲ ಗಾಡಿ ಒಂದೇ ತರ ಇರ್ಬಾರ್ದು, ಹೌದು ಬೇರೆ ಬೇರೆ ಮಾಡ್ಬೇಕು. ಎಲ್ಲ ಡಿಫ್ರೆಂಟ್ ಗಾಡಿ ನಮ್ಗೆ ಬೇರೆ. ನೋಡ್ರಿ ಈಗ ಗಾಡಿ ಫುಲ್ ಡೆಕೋರೇಷನ್ ಮಾಡಕತ್ತಾರ. ಎಲ್ಲರೂ ಸೇರಿ ಫುಲ್ ಪದ್ಧತಿ ಗಾಡಿ ಎಲ್ಲ ಫುಲ್ ಡೆಕೋರೇಷನ್ ಮಾಡಿದೇವ್ ನೋಡ್ರಿ. ಈಗ ಸಂಜಿನಾಗ 7 ಗಂಟೆ ಆಗೈತೆ ನೋಡ್ರಿ. ನಾನು ಬ್ಯಾಗ್ ಅದು ಎಲ್ಲ ಪ್ಯಾಕ್ ಮಾಡ್ಕೊಂಡ್ಕಿಂದ ಈಗ ಶಬರಿಗೆ ಹೋಗಕ್ ತಯಾರಿ ಆಗೇನ್ ನೋಡ್ರಿ. ಈಗ ನಮ್ ತಮ್ಮ ನನ್ನ ಅಯ್ಯಪ್ಪ ಸ್ವಾಮಿ ಗುಡಿ ಕಡೆ ಬಿಟ್ಟು ಬರಕ್ ಹೊಂಟಾನ. ಅಲ್ಲಿ ಹೋದ್ಮ್ಯಾಗ ಏನ್ ಮಾಡಾಕ್ತಾರ ಅಂತ ನಿಮ್ಗೆ ತೋರಿಸ್ತೀನಿ ಅಂತ ನೋಡ್ರಿ ಗೈಸ್. ಡಿಜೆ ಗೀಜೆ ಎಲ್ಲ ಫುಲ್ ರೆಡಿ ಆಗೈತಿ. ಈಗ ನಾವ್ ಹೋಗ್ಬೇಕಾದ್ರ ನಮ್ದು ಕಳಿಸ್ಕೊಡಕ್ ಡಿಜೆ ಹಚ್ತಾರ. ಎಲ್ಲಾ ಗಾಡಿಗಳು ರೆಡಿ ಆಗ್ಯಾವ ನೋಡ್ರಿ, ಗಾಡಿಗಳೆಲ್ಲ ರೆಡಿ ಆಗ್ಯಾವ. ಟೆಂಪಲ್ ಮುಂದೆ ಎಲ್ಲಾರು ಬಂದಾರ. ಈಗ ನೋಡ್ರಿ ಗೈಸ್, ನಮ್ಮ ಗಾಡಿ ಇದೆ ಸದ್ ನಾವ್ ಹೋಗುದು ಫುಲ್ ರೆಡಿ ಮಾಡ್ಯಾರ, ಜಗಮಗ ಅನ್ನಕತೈತಿ ನೋಡ್ರಿ. ಈಗ ನಮ್ ಗಾಡಿ ಸೆಟಪ್ ಈ ತರ ಐತಿ. ನಮ್ಮ ಅಯ್ಯಪ್ಪ ಅವ್ರಲ್ಲಿ ಡ್ಯಾನ್ಸ್ ಮಾಡಕತ್ತಾರ. ಈಗ ಎಲ್ಲಾ ಸ್ವಾಮಿಗಳು ಸೇರಿ ಅಯ್ಯಪ್ಪ ಸ್ವಾಮಿಗೆ ಪೂಜೆಯನ್ನ ಮಾಡಿ ಹಾಗೆ ಇರುಮುಡಿ ಗಂಟುಗಳಿಗೂ ಪೂಜೆ ಮಾಡಾಕ್ತಾರ ನೋಡ್ರಿ. ಅನ್ನದಾನ ಪ್ರಭುವೇ ಸ್ವಾಮಿಯೇ ಮೂಸಿಕವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಲಂಬಿತ ಸ್ತೋತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ವಾಹನ ನಮಸ್ತೆ ನಮಃ. ಓಂ ಶ್ರೀ ಸ್ವಾಮಿಯೇ ಕಬೀರಂ ಮಹಾಪೂಜ್ಯಂ ಸರ್ವರಕ್ಷಾಕರಂ ವಿಭುಂ ಪಾರ್ವತೀ ಹೃದಯಾನಂದಂ ಶಾಸ್ತಾರಂ ಪ್ರಣಮಾಮ್ಯಹಂ. ಪೂಜೆ ಎಲ್ಲ ಮುಗಿದ್ಮ್ಯಾಗ ಹೋಗಿ ಸ್ವಾಮಿಯ ದರ್ಶನವನ್ನ ಮಾಡಿ ಮಂಗಳಾರತಿಯನ್ನ ತಗೊಂಡೆ ನೋಡ್ರಿ. ಈಗ ಸ್ವಾಮಿಗಳೆಲ್ಲ ಇರುಮುಡಿ ಗಂಟನ ಹೊತ್ಕೊಳಕ ಸಿದ್ಧತೆಯನ್ನ ಮಾಡ್ಕೊಳಕ್ತಾರ ನೋಡ್ರಿ. ಈಗ ಸನ್ನಿಧಾನದಲ್ಲಿರುವ 18 ಮೆಟ್ಟಲುಗಳಿಗೂ ಪೂಜೆ ಮಾಡಾಕ್ತಾರ ನೋಡ್ರಿ. ಯಾಕಪ್ಪ ಅಂದ್ರ ಶಬರಿಮಲೆಗೆ ಹೋಗೋಕ್ಕಿಂತ ಮೊದಲು ಇರುಮುಡಿಯನ್ನ ಹೊತ್ಕೊಂಡು ಸನ್ನಿಧಾನದಲ್ಲಿರುವ 18 ಮೆಟ್ಟಿಲುಗಳನ್ನ ಹತ್ತಿ ಆಮೇಲೆ ಮುಂದೆ ಶಬರಿಮಲೆಗೆ ನಡೀತಾರ ನೋಡ್ರಿ. ತಂದೆನ ಕಸಕ್ಕೆ ಮಗಳನ್ನು ಬಂದಿದ್ದಾಳೆ. ಮಗಳು ಮುಖ ತೋರಿಸ್ರಿ. ಎಲ್ಲಾ ಸ್ವಾಮಿಗಳು ಅವ್ರ ಲಗೇಜ್ ಗಳನ್ನ ಗಾಡಿ ಮೇಲೆ ಇಟ್ಕಿಸಿಂದ ಎಲ್ಲರೂ ಪ್ಯಾಕ್ ಮಾಡಾಕ್ತಾರ ನೋಡ್ರಿ. ಹಾಗೆ ನಮ್ದು ಗಾಡಿ ಎಲ್ಲ ಪ್ಯಾಕಿಂಗ್ ಮಾಡಾಕ್ತೇವಿ. ಈಗ ಗಾಡಿ ಪೂಜೆ ಮಾಡ್ಬೇಕಂತೇಳಿ ಎಲ್ಲಾ ಸಿದ್ಧತೆಯನ್ನು ಮಾಡ್ಕೊಳಕತ್ತೇವ್ ನೋಡ್ರಿ. ಈಗ ಪೂಜೆ ಮಾಡಕ್ ಬರ್ತಾರ ಸ್ವಾಮಿಗಳು. ನಮ್ ಗಾಡಿದು ಪೂಜೆ ಮಾಡಾಕ್ತಾರ ನೋಡ್ರಿ. ಈಗ ಕುಂಬಳಕಾಯಿ ಆರತಿ ಬೆಳಕಾಗತ್ತಾರ. ಈಗ ಗಾಡಿ ಪೂಜೆ ಎಲ್ಲ ಮುಗೀತ್ ನೋಡ್ರಿ ನಮ್ದು. ಶುರು ಆಯ್ತು ನೋಡ್ರಿ ನಮ್ಮ ಶಬರಿಯ ಪಯಣ ಇಲ್ಲಿಂದ. ಈಗ ಡಿಜೆಯಲ್ಲಿ ಅಯ್ಯಪ್ಪನ ಹಾಡುಗಳನ್ನು ಹಚ್ಚಿ ಸ್ವಾಮಿಗಳೆಲ್ಲ ಕುಣಿಯುತ್ತಾ ನಲಿಯುತ್ತಾ ಊರಲ್ಲೆಲ್ಲ ಮೆರವಣಿಗೆ ಮಾಡಿಕೊಂಡು ಹೊಂಟಾರ ನೋಡ್ರಿ. ಈಗ ನಮ್ಮ ಅಯ್ಯಪ್ಪ ಸ್ವಾಮಿ ಗುಡಿ ಒಳಗ ಒಂದು ನಾಯಿಯನ್ನ ಸಾಕ್ಯಾರ್ರಿ. ಆ ನಾಯಿ ಪ್ರತಿ ವರ್ಷನೂ ಸ್ವಾಮಿಗಳ ಮೆರವಣಿಗೆ ಹೊರಟಾಗ ಆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಸ್ವಾಮಿಗಳೆಲ್ಲರೂ ಊರು ದಾಟುವ ತನಕ ಅವರ ಜೊತೆನೇ ಇದ್ದು ಸ್ವಾಮಿಗಳೆಲ್ಲ ಹೋದ ಮೇಲೆ ಮತ್ತೆ ಸನ್ನಿಧಾನಕ್ಕೆ ಬಂದು ಅಲ್ಲೇ ಉಳ್ಕೋತೈತಿ ನೋಡ್ರಿ. ಊರಿನ ಪ್ರಮುಖ ಬೀದಿಗಳಲ್ಲೆಲ್ಲ ಈ ಮೆರವಣಿಗೆ ಅದ್ದೂರಿಯಾಗಿ ಸಾಕ್ತಿರ್ತೈತಿ ನೋಡ್ರಿ. ಅವಾಗ ಭಕ್ತಾದಿಗಳು ಮತ್ತ ಸ್ವಾಮಿಗಳ ಮನೆಯವರೆಲ್ಲರೂ ಅವ್ರನ್ನ ಬೀಳ್ಕೊಡಕ್ ಬರ್ತಿರ್ತಾರ ನೋಡ್ರಿ. ಫ್ಯಾಮಿಲಿ ಎಲ್ಲ ಬೀಳ್ಕೊಡ್ ಸಮಾರಂಭ ನಡೆದವ ನೋಡ್ರಿ ಇಲ್ಲಿ.
ಈಗ ಶಬರಿಮಲೆ ಕಳಿಸ್ಕೊಡಕತ್ತಾರ. ಅಳ್ತೇನು ಅಳಂಗಿಲ್ಲ. ಹಾ ನೋಡ್ರಿ ಈಗ ನಮ್ ಗಾಡಿ ಇಲ್ಲಿ ರೆಡಿ ಆಗೈತಿ. ಎಲ್ಲರೂ ರೆಡಿ ಆಗಿ ನಿಂತಾರ ಸ್ವಾಮಿಗಳು ಹೋಗಾಕ. ಈಗ ನಾವು ಇದೇ ಗಾಡಿ ಒಳಗ ಹೋಗ್ತೀವಿ. ನಡೀರಿ ಅಲ್ಲಿ ಅಣ್ಣರು ವಿಡಿಯೋ ಸ್ವಾಮಿಗಳು ಇವ್ರು ಯಾರು ಬರಾಕತ್ತಿಲ್ರಿ ನಮ್ ಜೊತೆ. ಇವ್ರು ಇಲ್ಲೇ ಉಳ್ಕೋತಾರ. ಸುಮ್ ಟಾಟಾ ಮಾಡಕ್ ಬಂದಾರ ನಮ್ಗೆ. ಹಾ ನಮ್ ಗಾಡಿ ಈಗ ರೆಡಿ ಆಗೈತಿ ನೋಡ್ರಿ. ಹಂಗೈತಿ ನಮ್ ಗಾಡಿ ಫುಲ್ ಜೋರ್ ಬ್ಯಾಂಕ್ ಬಬ್ಲಾ ಇದು ರೆಡಿ ಮಾಡ್ಯಾರ ಫುಲ್. ಹಿಂಗೈತಿ ನೋಡ್ರಿ ನಮ್ ಗಾಡಿ. ಓಕೆ ಟಾಟಾ ಬೈ ಬೈ. ಇವಾಗ ಟಾಟಾ ಬೈ ಬೈ ಹೇಳೋನು. ನಮಗೂ ಟಾಟಾ ಬೈ ಬೈ ಹೇಳೋನು. ಓಕೆ ಲೆಟ್ಸ್ ಗೋ. ಏ ಯೂಟ್ಯೂಬ್ ಬ್ಲಾಗ್ ಐತ್ರಿ ಇದು. ಎಲ್ಲರೂ ಬರ್ತಾರೆ. ಎಲ್ಲರೂ ಬರ್ತಾರೆ. ಬರ್ರಿ ಬರ್ರಿ ಬರ್ರಿ. ಎಲ್ಲರೂ ಹೊಂಟಾರ. ಎಲ್ಲರೂ ಬರ್ರಿ. ಏನಂತ ಹೇಳ್ತೀರಿ ಸ್ವಾಮಿಗಳ ನೀವು? ಏನು ಮುಂದಿನ ವರ್ಷ ಎಲ್ಲರೂ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಯ್ಯಪ್ಪನ ದರ್ಶನಕ್ಕೆ ಬರಬೇಕಾಗಿ ವಿನಂತಿ. ಈಗ ಎಲ್ರು ಸೇರಿ ಗಾಡಿ ಹತ್ತಾಕತ್ತೆ ನೋಡ್ರಿ. ಈಗ ನಡ್ರಿ ಹೋಗೋಣ. ಈಗ ನಮ್ ಗಾಡಿ ಫುಲ್ ರೆಡಿ ಆಗೈತಿ ನೋಡ್ರಿ. ಗಾಡಿ ಒಳಗಿನ ಸೀಟ್ ಅದ ಎಲ್ಲ ತೆಗ್ದಿರ್ತಾರಪ್ಪ ಅಂದ್ರೆ ಈ ತರ ತೆಳಗ್ ಕೂಡಾಕ ಮತ್ ಮಲ್ಕೊಳಕೆಲ್ಲ ಫುಲ್ ಜಾಗ ಆಕೈತಿ ನೋಡ್ರಿ. ಯಾಕಂದ್ರ ಜರ್ನಿ ಅಂತೂ ಸ್ವಲ್ಪ ದಿವ್ಸದ ಇರಂಗಿಲ್ಲ, ಒಂದ್ ವಾರ ಇರ್ತೈತಿ. ಹಾಗಾಗಿ 10-12 ಜನ ಅಂದಾಗ ಮತ್ ಮಲ್ಕೊಳಕ ಮತ್ ಕೂಡಾಕದು ಜಾಗ ಇರ್ಲೇಬೇಕಲ್ರಿ. ಇಲ್ಲಾಂದ್ರ ಬಾಳ ಸುಸ್ತಾಕೈತಿ, ಮೈಕೆಲ್ಲ ಬ್ಯಾನ್ ಆಕ್ಕವು. ನಮ್ಮ ಬಸವನ ಬಾಗೇವಾಡಿಯಿಂದ ಶಬರಿಮಲೆ ಈಗ 1100 ಕಿಲೋಮೀಟರ್ ಐತಿ ನೋಡ್ರಿ. ನಾವು ಯಾವುದೇ ಬೇರೆ ಸ್ಥಳಗಳಿಗೆ ಹೋಗಂಗಿಲ್ರಿ, ನೇರವಾಗಿ ಶಬರಿಮಲೆಗೆ ಹೊಂಟೇವಿ. ಹಾಗಾಗಿ ನಮಗ ಕನಿಷ್ಠ 25-30 ತಾಸುಗಳವರೆಗೆ ಜರ್ನಿನೇ ಇರ್ತೈತಿ ನೋಡ್ರಿ. ಈಗ ಒಂದ್ 50-60 ಕಿಲೋಮೀಟರ್ ದೂರ ಬಂದಾಗ ಒಂದ್ ಪೆಟ್ರೋಲ್ ಬಂಕ್ ಒಳಗ ಊಟಕ್ಕಂತ ರಿಕ್ಷಿಂದ ಎಲ್ಲರೂ ಇಳಿದೇವ್ ನೋಡ್ರಿ. ಈಗ ಇಲ್ಲಿ ನೀವು ನೋಡ್ಬೋದು ನಮ್ಮ ಊರಿನ ಗಾಡಿಗಳೆಲ್ಲ ಇಲ್ಲೇ ಪೆಟ್ರೋಲ್ ಬಂಕ್ನಾಗ ಸ್ಟಾಪ್ ಮಾಡಿಕ್ಸಿಂದ ಎಲ್ಲರೂ ಸೇರಿ ಇಲ್ಲೇ ಊಟಕ್ಕಂತ ಬರಾಕತ್ತಾರ ನೋಡ್ರಿ. ಇಲ್ಲಿ ಎಲ್ಲಾರು ಕುಂತ್ಕಿಂದ ಯಾವ ತರ ಭಿಕ್ಷೆ ಮಾಡಾಕತ್ತಾರ ಸ್ವಾಮಿಗಳು. ಕೂಡಲ ಸಂಗಮ ಬತ್ತಕ್ ನೋಡ್ರಿ ಪ್ಲೇಸ್. ಈಗ ಇಲ್ಲಿದ್ದೇವೆ ನಾವು. ಇಲ್ಲೇ ಈಗ ಭಿಕ್ಷೆ ಮಾಡ್ಬೇಕಂತ ಯಕ್ಷಿಂದ ಗಾಡಿಯನ್ನು ನಿಂದ್ರಿಸ್ಯಾರ. ಎಲ್ಲಾ ಸ್ವಾಮಿಗಳು ಸೇರಿಸಿಂದ ಎಲ್ಲರೂ ಊಟ ಮಾಡಕ್ ಬರ್ರಿ. ನಾವು ಊಟ ಮಾಡಾಕ್ತೇವಿ. ಯಾಕೆ ತಂಡ ಹಿಡ್ದೈತ್ರಿ ನಿಮಗ? ಮತ್ ಅಲ್ಲ ಇಷ್ಟ ದಿವ್ಸ ಮಾಲೆ ಹಾಕೊಂಡ್ರಿ ಅಲ್ಲೆಲ್ಲ ಇದ್ರೆಲ್ಲ ತಂಡ ಹಿಡ್ದಿಲ್ಲೇನ್ರಿ ನಿಮಗ? ಈ ವರ್ಷ ತಂಡಿನೇ ಜಾಸ್ತಿ ಐತಿ ಬಿಡ್ರಿ. ಈಗ ನೋಡ್ತಿರ್ಬೋದು ನೀವು, ಎಲ್ಲರೂ ಸೇರಿ ನಾವು ಊಟ ಮಾಡಕತ್ತೀವಿ. ಅಂದ್ರೆ ಇವ್ರ ಪ್ರಕಾರ ನಾವು ಭಿಕ್ಷೆಯನ್ನ ಮಾಡಕತ್ತೀವಿ. ಎಲ್ಲರೂ ಮನೆಯಿಂದ ಬುತ್ತಿ ಗಿತ್ತಿ ತಗೊಂಬಂದಾರಿ. ಮಸ್ತ್ ಮಸ್ತ್ ಊಟ, ಚಪಾತಿ, ಬದ್ನಿಕಾಯಿ ಪಲ್ಯ. ಮುಂಜಾನೆ ಮಾತಾಡ್ತಾರ ಸ್ವಾಮಿಗಳು. ಈಗೇನು ಮಾತಾಡಂಗಿಲ್ಲ. ಈಗ ಕೈಗೆ ಬಾಯಿಗೆ ಜಗಳ ಹಚ್ಚಾರ ಸ್ವಾಮಿಗಳು. ಹಂಗಾಗಿ ಏನು ಮಾತಾಡಂಗಿಲ್ಲ. ಆಯ್ತ್ರಿ, ಈಗ ಊಟ ಎಲ್ಲ ಮಾಡಿದ್ವಿ. ಊಟ ಆಯ್ತು. ಈಗ ಪ್ಯಾಕಪ್ ಮಾಡ್ಕೊಂಡು ಒಮ್ಮೆ ನಾಳೆ ಮುಂಜಾನೆ ಏನ್ರಿ? ಒಮ್ಮೆ ಮುಂಜಾನೆ ನಾಳೆ ಉಪ್ಪಿಟ್ಟು ಯಾರು ಮಾಡ್ತಾರೆ? ನೀವೇ ಮಾಡ್ತಾರೇನ್ರಿ? ನಾವು ಹೋಳ್ತೀನ್ರಿ. ಕುಮಾರಸ್ವಾಮಿ ಅಡಿಗೆ ಮಾಡ್ತಾರೆ. ಆಯ್ತ್ರಿ, ಈಗ ಕೂಡಲ ಸಂಘದಿಂದ ನಾವು ಹೊಂಟಿವಿ. ಒಮ್ಮೆ ಮುಂಜಾನೆ ಎದ್ಮ್ಯಾಗ ಹೇಳ್ತೀನಿ ಅಂತೀರಿ ಎಲ್ಲಿ ಬಂದೇವ ಅಂತೇಳಿ. ಗಾಡಿ ಎಲ್ಲಿ ನಿಂದಿರ್ತಾರ ಅಲ್ಲಿ ಹೇಳ್ತೀನಿ ಅಂತೀರಿ ಎಲ್ಲಿದೆ ಅಂತೇಳಿ. ಕಜ್ಜಾ ಹೊಡೆದೇವ್ರಿ. ಮುಂಜಾನೆ ಮಠ ಯಾರು ಎಬ್ಸ್ಬೇಡ್ರಿ. ಓಕೆ, ಮುಂಜಾನೆ ತನ ಇವ್ರಿಗಂತೂ ನಾವ್ ಯಾರಿಗೆ ಎಬ್ಸಂಗಿಲ್ಲ. ಏನಾಯ್ತು ಇವ್ರದ್ದು? ಒಂದು ತಿಂಗಳು ತಡ್ಕೊಂಡ್ ಸ್ವಾಮಿ ಇವ್ರ ಆಟ ಗೊರಕೆ ಹೊಡಿದು ಆ ರೂಮಿನ ಗಾಡಿ ಸುದಕ್ಕೆ ಬ್ರೇಕ್ ಬಿಟ್ಟಾರ. ಬೇಕಾದ್ರೆ ವಿಡಿಯೋ ಕಳಿಸ್ರಿ, ಯೂಟ್ಯೂಬ್ ನಾಗ ಅಪ್ಲೋಡ್ ಮಾಡ್ರಿ. ಕಾಡ್ಸು ಸಾಕಾಗ್ಲಾರ್ರಿ ಇಲ್ಲಿ ಕಾಡ್ಸಾಕ ಮತ್ತೆ ಅಲ್ಲೋ ಸ್ವಾಮಿ ನಾ 4 ದಿನ ಅಪ್ಪೋ ಅಯ್ಯಪ್ಪ ನನಗೊಬ್ಬರಿಗೆ ಕಾಪಾಡಪ್ಪ. ಏರು ಗಂಟು ಬಿದ್ರಿ ಅದ್ರಾಗ ನೀವು ಬಾಜುನೇ ಹಾಕಿರಿ. ನಮ್ಮ ಬಾಜುನೇ ನಿಮ್ ಬಾಜು. ಈಗ ಹೊಸ ಅನುಭವ, ಹೊಸ ಅನುಭವ. ಬಸ್ ಮುತ್ತಾರ ಏನಂತ ಇವ್ರ ಬಗ್ಗೆ? ಇವ್ರು ಏನು ಸಾಕಾಗಿ ಮತ್ತೆ ಬಾರಿ ಜೋರ ಹೊಡಿತಾರ. ನೆಮ್ಮದಿ ನಿಂತಿ ಮಾಡ್ಬೇಕಾದ್ರೆ ಆಗಲ್ದು. ಈ ಸ್ವಾಮಿ ಸುದಕ್ಕೆ ಹಚ್ಚಿ ಹೋಗ್ಕೊಂಡಿಲ್ಲ. ಅಮ್ಮ ಸ್ವಾಮಿಗಳು, ಪ್ರಜ್ವಲ್ ಸ್ವಾಮಿಗಳು ಅಲ್ಲೇ ಕಾಣ್ತಾವ ಸ್ವಾಮಿ. ಯಾರು ಅವ್ರೊಬ್ಬರೇ ನೋಡಿ ನೆಮ್ಮದಿಯಾಗಿ ಮುಕ್ಕೊಂಡ್ರ ಅಂದ್ರೆ ಇಲ್ಲಿ. ಯಾರು ಅವ್ರ ತಡ್ರಿ ಸರ್, ಇವ್ರು ಕೊರಕೆ ನೋಡಿ ಅವ್ರಿಗೆ
ಶ್ರವಣ ಸಾಂಗೊಳ್ಳಿ ಟ್ಯಾಟು ಬಾರಿ ಬೇರೆ ಮುಖ ಮುಚ್ಕೋತಾರ ನೋಡ್ರಿ ಅವ್ರು ಏನ್ ಹೇಳ್ತೀರಿ ಇವ್ರ ಬಗ್ಗೆ? ಇವ್ರ ಬಗ್ಗೆ ಹೇಳಕ್ ಆಗಲ್ಲ ಕೇಳಕ್ ಆಗಲ್ಲ. ಹೇಳಿದ್ರು ಮೇಮ್ಯಾಗ ಕೇಳಿದ್ರು ಮೇಮ್ಯಾಗೆ. ನಮ್ಮ ಅಮ್ಮ ಸ್ವಾಮಿಗಳು ಇಲ್ಲಿ ಮುಖಂದಾರ, ಅವ್ರ ಕಿವಿಗೆ ಹಾಕೊಳ್ಳೋದು ತಗೊಂಡ್ರು ಆಟ ಆಡ್ಕೊಂಡು ಗೊತ್ತಾರ ನಿಧಿ ಬರ್ಬಾರ್ದು ಅಂತೇಳಿ. ಮಲ್ಕೊಳ್ಳುವ ಸ್ವಾಮಿಗಳೆಲ್ಲ ಮಲ್ಕೊಳಕತ್ತಾರ, ನಾವು ಕುಂದ್ರು ಸ್ವಾಮಿಗಳೆಲ್ಲ ಕುಂತೇವಿ. ಈಗ ನಮ್ಮ ಜರ್ನಿ ಅಂತೂ ಶುರು ಆಗೈತೆ ನೋಡ್ರಿ ಶಬರಿಮಲೆ ಯಾತ್ರೆಗೆ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾಳೆಯಿಂದ ನಮ್ಮ ಶಬರಿಮಲೆ ಯಾತ್ರೆ ಪೂರ್ತಿ ವಿಡಿಯೋಗಳನ್ನೆಲ್ಲ ಹಾಕ್ತಿರ್ತೀನಿ ನಿಮಗೆ, ಡೇ ಬೈ ಡೇ ನೋಡ್ತಿರ್ರಿ. ಧನ್ಯವಾದಗಳು.